ಹೋಶಾಯ 3ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಂತ್ಯಕಾಲದಲ್ಲಿ ಯೆಹೋವನನ್ನು ಆತನ ದಯೆಯನ್ನು ಭಯಭಕ್ತಿಯಿಂದ ಮೊರೆ ಹೋಗುವರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಜೀವಿಸ್ತಾ ಇರುವಂತಹ ಈ ಒಂದು ಕಾಲಘಟಕ ಯಾವ ರೀತಿಯಾದಂತದಂದ್ರೆ, ಇದು ಒಂದು ಅಂತ್ಯ ಕಾಲವಾಗಿದೆ. ಆತನ ಬರೋಣವನ್ನ ನಾವು ಎದುರು ನೋಡುವಂತಹ ಒಂದು ದಿನಗಳಾಗಿವೆ. ಈ ಒಂದು ದಿನಗಳಲ್ಲಿ ನಾವೇನ್ ಮಾಡಬೇಕು? ಆತನನ್ನು ಮೊರೆ ಹೋಗಬೇಕು. ಕರ್ತನೇ, ನೀನ್ ನನಗೆ ನಿತ್ಯ ಜೀವವನ್ನ ಕೊಡುವವನಾಗಿದ್ಯಾ. ನೀನ್ ನನಗೆ ಜೀವವೆಂಬ ಜಯಮಾಲೆನ ಒದಗಿಸಿ ಕೊಡುವವನಾಗಿದ್ಯಾ. ಸ್ವಾಮಿ, ನಾನ್ ನಿನ್ನಲ್ಲಿ ಒಂದು ಭಯಭಕ್ತಿಯಿಂದ ನಡೆದು ಹೋಗಬೇಕು ದೇವ್ರೆ. ಈ ನಾನ್ ನಡೀತಾ ಇರುವಂತಹ ಈ ಅಂತ್ಯಕಾಲದ ದಿನಗಳಲ್ಲಿ ದೇವ್ರೆ, ಅನೇಕ ವಿಧವಾಗಿರುವಂತಹ ಒಂದು ಪಾಪದ ಕಾರ್ಯಗಳು, ಅನೇಕ ವಿಧವಾಗಿರುವಂತಹ ಒಂದು ದೋಷದ ಕಾರ್ಯಗಳು ಈ ಒಂದು ಪ್ರಪಂಚದಲ್ಲಿ ಆಳ್ವಿಕೆ ಮಾಡ್ತಾ ಇದೆ. ನನ್ನ ಸುತ್ತಲೂ ಕ್ರಿಯೆ ಮಾಡ್ತಾ ಇದೆ, ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡ್ತಾ ಇದೆ. ನೀನ್ ತೆಗೆದಾಕು. ನಿನ್ನ ಭಯದಿಂದಲೂ ನಿನ್ನ ಭಕ್ತಿಯಿಂದಲೂ ನನ್ನ ಕುಟುಂಬವನ್ನು ತುಂಬಿಸು. ನಿನ್ನ ಅಂತ್ಯಕಾಲದಲ್ಲಿ ನಾವು ಒಂದು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಂಡು ಹೋಗಬೇಕು ಎಂದು ಕರ್ತನಿಗೆ ನಾವು ಬಿಟ್ಟುಕೊಡುವಾಗ, ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ? ಒಂದು ಸರಿಯಾದ ಮಾರ್ಗದಲ್ಲಿ ಆತನು ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಸೋದಮ್ ಗೋಮರದ ಒಂದು ಪಾಪದ ಸಂಗತಿಗಳು ಆತನ ಸನ್ನಿಧಿಗೆ ಹೋಗುವಾಗ ಆತನೇನ್ ಮಾಡಿದನು? ಸೋದಮ್ ಗೋಮರ ಪಟ್ಟಣವನ್ನು ಅಳಿಸಿ ಬಿಟ್ಟನು. ಯಾಕೆಂದ್ರೆ ಆ ಒಂದು ಪಟ್ಟಣದಲ್ಲಿ ವಿಪರೀತವಾದಂತಹ ಒಂದು ದೋಷಗಳು, ವಿಪರೀತವಾದಂತಹ ಒಂದು ಪಾಪಗಳಲ್ಲಿ ಕ್ರಿಯೆ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಜೀವಿಸ್ತಾ ಇರುವಂತಹ ಈ ಒಂದು ಲೋಕದಲ್ಲಿ, ನಾವು ಜೀವಿಸ್ತಾ ಇರುವಂತಹ ಈ ಒಂದು ಅಂತ್ಯ ಕಾಲದಲ್ಲಿ ಅನೇಕ ವಿಧವಾದಂತಹ ಒಂದು ಘಟನೆಗಳು ಇವತ್ತೇನ್ ಮಾಡ್ತಾ ಇದೆ? ಕ್ರಿಯೆಯನ್ನ ಮಾಡಿಕೊಂಡಿದೆ. ಅನೇಕ ವಿಧವಾಗಿರುವಂತಹ ಒಂದು ಅಪರಾಧದ ಸಂಗತಿಗಳು ಅದೇನ್ ಮಾಡ್ತಾ ಇದೆ? ನಡೀತಾ ಇದೆ. ಆದುದರಿಂದ ಈ ಒಂದು ಅಂತ್ಯ ಕಾಲದಲ್ಲಿ ನಾವ್ ಯಾರನ್ನ ಮೊರೆ ಹೋಗಬೇಕು? ಇವತ್ತು ನಾವ್ ಯಾರನ್ನ ಆಶ್ರಯಿಸಬೇಕು? ಅಂದರೆ ಕರ್ತನಾಗಿರುವಂತಹ ಯೆಹೋವನನ್ನ ನಾವ್ ಇವತ್ತು ಆಶ್ರಯಿಸಬೇಕು. ತಂದೆ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವೇನ್ ಮಾಡಬೇಕು? ನಂಬಿಕೆಯನ್ನ ಇಡಬೇಕು. ದೇವರೇ, ಈ ಒಂದು ಅಂತ್ಯ ಕಾಲದಲ್ಲಿ ಸ್ವಾಮಿ, ನಾನು ನಿನ್ನನ್ನು ಆಶ್ರಯಿಸಬೇಕು. ನನ್ನ ಕುಟುಂಬ ನಿನ್ನನ್ನು ಆಶ್ರಯಿಸಬೇಕು. ನಾನು ಹೋಗುವಂತಹ ಸಭೆ ನಿಮ್ಮನ್ನು ಆಶ್ರಯಿಸಬೇಕು ಎಂದು ಹೇಳುವಾಗ, ಕರ್ತನು ನಮಗೆ ಸಹಾಯವನ್ನ ಮಾಡುವವನಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ ಪ್ರಕಾರವೇ ಜೀವವೆಂಬ ಜಯಮಾಲೆಯನ್ನು ನಮ್ಮ ಜೀವಿತದಲ್ಲಿ ಕೊಂಡು ಬರುವವನಾಗಿದ್ದಾನೆ. ತನ್ನ ನಿತ್ಯ ಜೀವದಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಈ ಹೊತ್ತು ನಾವು ಆತನ ಕಡೆಗೆ ತಿರುಗುವುದಾದರೆ ಆತನು ನಮ್ಮ ಮೇಲೆ ಪ್ರಸನ್ನನಾಗಿ ನನ್ನ ಕುಟುಂಬವನ್ನ ನಡೆಸುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಈ ಅಂತ್ಯ ಕಾಲದಲ್ಲಿ ದೇವರೇ, ನಾವು ನಿಮ್ಮನ್ನೇ ಆಶ್ರಯಿಸುವಂತೆ ಒಂದು ಭಯಭಕ್ತಿ ಉಳ್ಳವರಾಗಿ ನಿನ್ನ ಸಮ್ಮುಖಕ್ಕೆ ಬರುವುದಕ್ಕೆ ಕೃಪೆ ಮಾಡ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.